ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರು ನಿನಗೆ ಟವಲ್ ಕೊಡೋದು ನಾನೇ. ತಗೋ. ಸುಖದರ ದಾರಿಲ್ ಸಿಕ್ಕಿ ಜಾಜಿ ಕೈಲಿ ಒಂದು ಪೆಟ್ಟಿಗೆ ಕೊಟ್ನಲ್ಲ, ಆ ಪೆಟ್ಟಿಗೆನ ಜಾಜಿ ಅವಳ ಮನೆ ಮೇಜಿನ ಮೇಲೆ ಇಟ್ಟಿದ್ದಾಳೆ. ಕಿಟಕಿಯಿಂದ ಕೈ ಹಾಕಿದ್ರೆ ಆ ಮೇಜಿನ ಮೇಲಿರೋ ಪೆಟ್ಟಿಗೆ ನಿನ್ನ ಕೈಗೆ ಸಿಗತ್ತೆ. ಈಗ ಜಾಜಿ ನಮ್ಮ ಕೈ ತಪ್ಪೋದ್ರೆ ಇನ್ಯಾವತ್ತೂ ಶ್ರೀಚಕ್ರ ನಮ್ಮ ಕೈ ದಕ್ಕೋಲ್ಲ. ನೋಡಿದ್ರತ್ತೆ, ಜಾಜಿ ಮೇಲೆ ಪ್ರಯೋಗ ಆಗಿದ್ದ ವಶೀಕರಣನ ಭೇದಿಸಿ ಹೇಗೆ ಒಳಗೆ ಪ್ರವೇಶ ಮಾಡಿದೆ ಅಂತ, ಅವಳನ್ನು ಹೇಗೆ ನಾನು ವಶ ಮಾಡಿಕೊಂಡೆ ಅಂತ. ಇದು ಈ ಚಂದ್ರಾಧರನ ತಾಕತ್ತು. ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ರೂ ನನ್ನ ಮುಂದೆ ಯಾವ ಆಟನೂ ನಡೆಯಲ್ಲ. ಸಬ್ಬಾಷ್ ಚಂದ್ರ, ಹಿಡಿದ ಪಟ್ಟು ಬಿಡೋನಲ್ಲ ನೀನು. ಅಖಾಡಕ್ಕೆ ಇಳಿದೆ ಅಂದರೆ ಎದುರಾಳಿಗೆ ಮಣ್ಣು ಮುಗಿಸಿಯೇ ಬರೋದು. ಅದು ಹೇಗೆ ಜಾಜಿ ವಶೀಕರಣ ಮುರಿದು ನಮ್ಮ ಕಡೆ ತಿರುಗಿಸ್ಕೊಂಡ್ಬಿಟ್ಟೆ ಅವಳನ್ನ. ಅವಳು ಕೀಳ್ಕೊಟ್ಟು ಬೊಂಬೆ ಹಾಗೆ ನಿಂಗೆ ಹಾರ ಹಾಕೇ ಬಿಟ್ಲು. ನೋಡಿದ್ಯಾ ನಿನ್ನ ಮಗನ ಕರಾಮತ್ತು. ಅವನ ವಿದ್ಯೆಗಳಿಗೆ ತಂತ್ರಗಳಿಗೆ ಸರಿ ಸಮಾನರು ಯಾರಾದರೂ ಇದ್ದಾರಾ ಈ ಊರಲ್ಲಿ? ಖಂಡಿತ ಇಲ್ಲ ವೈಜಯಂತಿ, ಯಾರೂ ಇಲ್ಲ. ನನ್ನ ಮಗನಿಗೆ ಸಮಾನ ಯಾರೂ ಇಲ್ಲ. ಬೇಷ್, ಉಳಿಸ್ಬಿಟ್ಟೆ ನಾನು. ನೀನು ಕೊಟ್ಟ ಮಾತಿನಂತೆ ನನ್ನ ಬದುಕಿನ ಸಾರ್ಥಕತೆಗೆ ಮುನ್ನುಡಿ ಬರೆದು ಬಿಟ್ಟೆ. ಇನ್ನೇನಿದ್ರು ಈ ವಿರೂಪಾಕ್ಷನ ಜಯಬೇರಿ. ನೀನು ಯಾವಾಗ ಇಲ್ಲಿಗೆ ಬಂದ್ಯೋ ಆಗಲೇ ನನ್ನ ವಿಜಯದ ದಂಡಯಾತ್ರೆ ಪ್ರಾರಂಭ ಆಗೋಯ್ತು. ಇನ್ನು ನಾನೇನಿದ್ರೂ ವಿಶ್ರಮಿಸಿಕೊಳ್ಳದು ನನ್ನ ಕೈಗೆ ಶ್ರೀಚಕ್ರ ಸ್ವರೂಪಿ ಆ ಮಗು ಬಂದಾಗಲೇ. ಜಾಜಿ, ಇದೇನಮ್ಮ ಮಾಡಿದೆ? ಚಂದ್ರಧರನಿಗೆ ಹಾರ ಹಾಕ್ಬಿಟ್ಯಲ್ಲಮ್ಮ. ಗೊತ್ತಿದ್ದು ಮಾಡಿದ್ಯಾ?
ನಾನು ಹೇಳಿದಾಗೆ ಅಮ್ಮನವ್ರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು ಮಾಡಿದ್ಯಾ? ಅಮ್ಮನವರೇ ಹೀಗೆ ಮಾಡುವಂಥ ಸೂಚನೆ ಕೊಟ್ರ? ಹೇಳು ತಾಯಿ, ಸುಖದರನ್ನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡು ವಿರೂಪಾಕ್ಷನ ಮಗನ ಕೊರಳಿಗೆ ಮಾಲೆ ಹಾಕ್ತಿಯಲ್ಲ, ಇದ್ರ ಮರ್ಮಾನೇ ನನಗೆ ತಿಳಿತಾ ಇಲ್ಲ. ತುಂಬ ಖುಷಿ ಆಗಬೇಡಿ. ಅತ್ತೆ ಹೇಳಿದ ಕೆಲಸನ ಕಣ್ಣೊತ್ಕೊಂಡು ಮಾಡಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ನಿಮಗೂ ವಯಸ್ಸಾಗಿದೆ, ನಿಮ್ಮ ಮಿತ್ತಿಲ್ ನೀವಿರಿ. ಹೇಳಿಲ್ವಾ ಚಂದ್ರ ನಿನಗೆ? ನಿನ್ನ ಕೋಪ ನಿನ್ನ ಹತೋಟಿಲಿರಲಿ. ಎಲ್ಲಂದ್ರೆ ಅಲ್ಲಿ ಹರಿ ಬಿಡಬೇಡ. ಅವನನ್ನ ಅವನ ಪಾಡಿಗೆ ಬಿಟ್ಬಿಡು. ಎಷ್ಟಾದರೂ ನಾವು ಒಂದೇ ಕರಳ ಬಳ್ಳಿಗಳು. ಅವನು ಸಂಕಟ ಪಡೋದನ್ನ ನಾನು ನೋಡ್ಲಾರೆ. ಅಯ್ಯೋ, ಅಷ್ಟಾಕ ಅವಳನ್ನ ಹೆದರಿಸ್ತಿದ್ದೀರಿ? ಸದ್ಯ ಇವಳು ಈ ಮನೆ ಅನ್ನ ತಿಂದಿದ್ದಕ್ಕೆ ಇಷ್ಟಾದ್ರೂ ದಯೆ ತೋರಿಸಿದ್ಲಲ್ಲ, ಅಷ್ಟು ಸಾಕು. ಅಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಂತ ನನಗೆ ಅರ್ಥ ಆಗ್ತಿಲ್ಲ. ಸುಖದರ ಆದ್ರೇನು, ಚಂದ್ರದರ ಆದ್ರೇನು, ಅನುರೂಪನಾದ ಗಂಡ ಆದ್ರೆ ಸಾಕಲ್ವೇ? ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಯಾವುದ್ರಲ್ಲಿ ಕಡಿಮೆ ಇದ್ದಾನೆ? ನಮ್ಮ ಹುಡುಗಿನ ಅವನು ಚೆನ್ನಾಗಿ ನೋಡ್ಕೊತಾನೆ. ನೀವ್ಯಾಕೆ ಗಾಬರಿ ಆಗಿದ್ದೀರಿ? ನಿಶ್ಚಿಂತೆ ಆಗಿರಿ. ಅದು ಹಾಗಲ್ಲ ರಾಜಲಕ್ಷ್ಮಿ. ನಾನು ಕೃಷ್ಣಶಾಸ್ತ್ರಿಗಳಿಗೆ ಮಾತು ಕೊಟ್ಟಿದ್ದೇನೆ. ಇಂತಹ ಸಮಯದಲ್ಲಿ ಹೀಗಾಗ್ಬಿಟ್ರೆ ಹೇಗೆ ಹೇಳು? ನೀವ್ಯಾಕೆ ಮಾತು ಮುರಿತು ಅನ್ಕೋತೀರಾ? ಇದು ಅಮ್ಮನವ್ರ ಸಂಕಲ್ಪನೇ ಇರಬಹುದಲ್ವೇ? ನೀವೇನೂ ಚಿಂತೆ ಮಾಡಬೇಡಿ, ಆಗೋದಿಲ್ಲ ಒಳ್ಳೇದಿಕ್ಕೆ. ಚಕ್ರಾಪುರಿ ಕಾಲಿಡೋದಕ್ಕೂ ಮುಂಚೆನೆ ನನ್ನ ಮಗ ತಂದೆ ನರಳಸೇ ಹಿಂದಿರುಗಬೇಕು ಅಂತ ಶಬ್ದ ಮಾಡಿ ಬಂದಿರೋ ಹಾಗಿದೆ. ಅವನ ಮೈನಲ್ಲಿ ಹರಿತಿರೋದು ನಿನ್ನ ರಕ್ತಾನೇ ಅಲ್ವಾ ವಿರೂಪಾಕ್ಷ? ನೀನು ಶ್ರೀಚಕ್ರಕ್ಕೋಸ್ಕರ ತಾಯಿ ಮೇಲೆ ಹಠ ಸಾಧಿಸೋವಾಗ ನಿನ್ನ ಮಗ ನಿನ್ನ ಮೇಲೆ ಹಠ ಸಾಧಿಸೋದು ಏನು ತಪ್ಪು? ಇಬ್ರು ಒಂದೇ ತಕ್ಕಡಿದಿ ತೂಗ್ತಾ ಇದ್ದೀರಾ. ಅವನು ತಂದೆ ಮೇಲೆ ಹಠಕ್ಕೆ ಬಿದ್ದಿದ್ದಾನೆ, ನೀನು ತಾಯಿ ಮೇಲೆ ಹಠಕ್ಕೆ ಬಿದ್ದಿದ್ಯಾ. ಅಷ್ಟೇ ವ್ಯತ್ಯಾಸ. ಏನೇ ಹಠ ಇದ್ರು ನಾನು ಅಮ್ಮನವರ ಉಗ್ರ ಭಕ್ತ. ಅವನಿಗೆ ಭಕ್ತಿ ಬೇಡ, ತಂದೆ ಮೇಲೆ ಗೌರವನಾದ್ರೂ ಬೇಕಲ್ವಾ? ಅತ್ತೆ, ಹೀನರಿಗಷ್ಟೇ ಕರುಣೆ ಅಗತ್ಯ ಇರೋದು, ಇಂಥ ಮನುಷ್ಯರಿಗಲ್ಲ. ತಿಳಿಸಿ ಹೇಳಿ ಅವ್ರಿಗೆ. ಚಂದ್ರ, ಇವನ್ ಮೇಲೆ ಕೂಗಾಡೋದನ್ನ ಬಿಡು. ಲಾಭವಿಲ್ಲದ ಕೆಲಸಕ್ಕೆ ಶ್ರಮ ಹಾಕೋದು ವ್ಯರ್ಥ. ಇವನ್ ಬಗ್ಗೆ ಆಮೇಲೆ ಮಾತಾಡ್ಬೋದು. ಈಗ ವಿಷಯಕ್ಕೆ ಬಾ. ಜಾಜಿನ ಬಂಧನದಿಂದ ಬಿಡಿಸೋದಕ್ಕೆ ಏನ್ ಮಾಡಿದೆ? ನಿಮಗೆ ಗೊತ್ತಲ್ಲ ಅತ್ತೆ. ನಿಮ್ಮನೆ ಮಗುನ ನಮ್ಮನೆ ಗೃಹಲಕ್ಷ್ಮಿಯಾಗಿ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಅಮ್ಮನವ್ರ ಸಂಕಲ್ಪ. ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ, ಈ ವಿರೂಪಾಕ್ಷ ಶಾಸ್ತ್ರಿಯಿಂದ ಶ್ರೀಚಕ್ರವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಯೋಚನೆಯಲ್ಲೇ ನಿರತರಾಗಿದ್ರಿ ಅನ್ನೋ ಸತ್ಯ ಈ ಪ್ರಚಂಡ ವಿರೂಪಾಕ್ಷ ಶಾಸ್ತ್ರಿಗೆ